ದಾವಣಗೆರೆ ದಕ್ಷಿಣದಲ್ಲಿ ಕೊನೆಯ ದಿನದ ಪ್ರಚಾರ ಕಾವೇರಿದೆ. ಭರ್ಜರಿಯಾಗಿ ಮತಬೇಟೆಯನ್ನು ಆಡ್ತಾ ಇದ್ದಾರೆ ಕಾಂಗ್ರೆಸ್ನ ಕಲಿಗಳು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಘಟಾನುಘಟಿಗಳು ಮತಬೇಟೆಯನ್ನು ಆಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಕೊನೆಯ ದಿನದ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಘಟಾನುಘಟಿಗಳು ಮತಬೇಟೆಯನ್ನು ಆಡ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅದ್ದೂರಿಯಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಿಂದ ಪ್ರಚಾರ ರ್ಯಾಲಿ ಆರಂಭ ಆಯಿತು. ಬಸವ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆಶಿಗೆ ಶಾಸಕ ಹ್ಯಾರಿಸ್, ಮಾಜಿ ಕ್ರಿಕೆಟಿಗ ಅಜರುದ್ದೀನ್ ಸಾಥ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಾವುಟ ಹಿಡಿದು ರ್ಯಾಲಿಯಲ್ಲಿ ಸಾಗಿದ್ದಾರೆ ಕಾರ್ಯಕರ್ತರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೊನೆಯ ದಿನದ ಪ್ರಚಾರ ಘಟಾನುಘಟಿಗಳಿಂದ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಪರವಾಗಿ ಮತಬೇಟೆಯನ್ನ ಆಡ್ತಾ ಇರೋದು ಡಿಸಿಎಂ ಡಿಕೆ ಶಿವಕುಮಾರ್, ಜೊತೆಗೆ ಶಾಸಕ ಹ್ಯಾರಿಸ್, ಮಾಜಿ ಕ್ರಿಕೆಟಿಗ ಅಜರುದ್ದೀನ್, ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ ಅವರಿಗೆ. ಕಾಂಗ್ರೆಸ್ ಬಾವುಟ ಹಿಡಿದು ರ್ಯಾಲಿಯಲ್ಲಿ ಸಾಗಿದ್ದಾರೆ ಕಾರ್ಯಕರ್ತರು. ನೂರಾರು ಕಾರ್ಯಕರ್ತರು ನೋಡಿ ಪ್ರಚಾರದ ಭರಾಟೆ ಹೆಂಗೆ ಸಾಗಿದೆ ನೋಡಿ. ಇವತ್ತು ಬಹಿರಂಗವಾಗಿ ಪ್ರಚಾರ ಮಾಡೋದು ಇವತ್ತೇ ಕೊನೆ, ನಾಳೆಯಿಂದ ಈ ರೀತಿಯಾಗೆಲ್ಲ ಇರಲ್ಲ. ಹಾಗಾಗಿನೇ ಇವತ್ತು ಎಷ್ಟಾಗುತ್ತೋ ಅಷ್ಟು ಎಲ್ಲ ಪಕ್ಷದ ಅಭ್ಯರ್ಥಿಗಳು ಅವರವರ ಬೆಂಬಲಿಗರು ಪ್ರಚಾರವನ್ನು ಮಾಡಿಬಿಡ್ತಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಸಮರ್ಥ ಶಾಮನೂರು ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಚಾರಕ್ಕೆ ಹೋಗಿರೋದು. ಸಿಎಂ ಸಿದ್ದರಾಮಯ್ಯನವರು ಆಲ್ರೆಡಿ ಪ್ರಚಾರವನ್ನು ಮಾಡಿ ಬಂದಿದ್ದಾರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ. ಅದಾದ ನಂತರ ಇಡೀ ಅರ್ಧ ಡಜನ್ ಸಚಿವರೇ ಹೋಗಿ ಪ್ರಚಾರ ಮಾಡಿ ಬಂದಿದ್ದಾರೆ, ಶಾಸಕರು ಹೋಗಿದ್ದಾರೆ. ಸೊ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊನೆಯ ದಿನದ ಪ್ರಚಾರದಲ್ಲಿ ಭಾಗಿಯಾಗಿ ಮತ ಬೇಟೆಯನ್ನು ಆಡ್ತಾ ಇರೋದು. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕಿ ಅನ್ನೋ ನಿಟ್ಟಿನಲ್ಲಿ ಜನರಲ್ಲಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮುಂದೆ ಬನ್ನಿ ಕಾರ್ಯಕರ್ತರು. ಡಾಕ್ಟರ್ ಶೋಭಾ ಮಲ್ಲಿಕಾರ್ಜುನ್ ಅವರು ತಮ್ಮ ಮನೆ ಬಾಗಿಲಿಗೆ ಮತಯಾಚನೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅಭ್ಯರ್ಥಿ ಸಮರ್ಥ ಶಾಮನೂರು ಮಲ್ಲಿಕಾರ್ಜುನ್ ಪರವಾಗಿ ಮತಯಾಚನೆ ಮಾಡಲಿಕ್ಕೆ ಲೋಕಸಭಾ ಹತ್ತಿರದಂತೆ ಎಸ್ ಮಲ್ಲಿಕಾರ್ಜುನ್ ಅವರು ಇಂಡಿಯನ್ ಕ್ರಿಕೆಟ್ ಟೀಮ್ನ ಮಾಜಿ ಕ್ಯಾಪ್ಟನ್ ಅಜರುದ್ದೀನ್ ಅವರು ತಮ್ಮ ಮನೆ ಬಾಗಿಲಿಗೆ ಮತಯಾಚನೆ ಮಾಡಲಿಕ್ಕೆ